ಶರಣಮಯ್ಯಪ್ಪ. ಗುರುಗಳೇ, ಇತ್ತೀಚಿನ ದಿನಗಳಲ್ಲಿ ಭಕ್ತಾದಿಗಳು, ಮುಖ್ಯವಾಗಿ ಅಯ್ಯಪ್ಪ ಭಕ್ತರು 5 ದಿನ, 2 ದಿನ, 1 ದಿನ ಅಂತ ಹೇಳ್ಬಿಟ್ಟು ಮಾಲೆ ಹಾಕೊಂಡು ಹೋಗ್ತಾರೆ. ವ್ರತಾಚರಣೆಗಳನ್ನು ಏನೋ ಅವರು ಪರಿಪಾಲಿಸಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಕಾಲ ಬದಲಾಗ್ತಾ ಇದೆ, ಜನ ಬದಲಾಗ್ತಾ ಇದ್ದಾರೆ. ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ರೀತಿಯಲ್ಲಿ ಜನ ಬದಲಾಗ್ತಾ ಇದ್ದಾರೆ. 48 ದಿನ ಕಾಲ ಯಾರು ವ್ರತಾಚರಣೆಯನ್ನು ಮಾಡಿ ಶಬರಿಮಲೆ ಯಾತ್ರೆ ಮಾಡ್ತಾರೆ ಅವರಿಗೆ ಮಾತ್ರ ಅಯ್ಯಪ್ಪನ ಪರಿಪೂರ್ಣವಾದ ಅನುಗ್ರಹ ದೊರೆಯುತ್ತದೆ. ಬೇರೆ 3 ದಿನ ಹೋಗೋದು, 5 ದಿನ ಹೋಗೋದು ಅದು ಪೂರ್ಣ ಆಗುವುದೇ ಇಲ್ಲ. ಅದು ಶಬರಿಮಲೆ ಯಾತ್ರೆ ಆಗುವುದೂ ಇಲ್ಲ. ಅವ್ರು ಏನೋ ಕಾಟಾಚಾರಕ್ಕೆ ಅಥವಾ 4 ಜನಗಳ ಮುಂದೆ ತೋರುಗಾಣಿಕೆಗೆ ಮಾಲೆ ಹಾಕಿ ಹೋಗೋದು, ಅಥವಾ ಇಷ್ಟು ವರ್ಷ ಶಬರಿಮಲೆ ಯಾತ್ರೆ ಮಾಡಿದೀವಂತ ಲೆಕ್ಕಾಚಾರಕ್ಕೆ ಹೋಗೋದು, ಅಥವಾ ಏನೋ ಒಂದು ನಾವು ಶಬರಿಮಲೆಗೆ ಹೋಗಿದ್ದೀವಿ ಅಂತ ಹೋಗಿ ಬರೋದು, ಇದು ಅಷ್ಟು ಸರಿ ಅಂತ ಅನಿಸ್ತಿಲ್ಲ. ನಮ್ಮ ಮನಸ್ಸಿಗೆ ಅದು ಬೇಜಾರಾಗ್ತಾ ಇದೆ. ಅದು ಸರಿಯಾದ ಮಾಹಿತಿ ಮಾರ್ಗವೂ ಅಲ್ಲ ಅದು. ಆದ್ದರಿಂದ 48 ದಿನಗಳ ಕಾಲನೇ ವ್ರತಾಚರಣೆ ಮಾಡಬೇಕು, ಶಬರಿಮಲೆ ಆಮೇಲೆ ಹೋಗಿ ಬರಬೇಕು. ಇದೇ ಕ್ರಮ. ಯಾರಾದ್ರೂ ಮಾಡ್ತಾರೆ ಅಂತ ಹೇಳಿದ್ರೆ ಅದು ತಪ್ಪು. ಆ ತರ ಮಾಡಬಾರದು. ಯಾವ ಗುರುಸ್ವಾಮಿಗಳು ಆ ತರ ಕರ್ಕೊಂಡು ಹೋಗಲಬಾರದು, ಆ ತರ ಮಾಹಿತಿಯನ್ನು ಕೊಡಬಾರದು. ಇತ್ತೀಚಿನ ದಿನಗಳಲ್ಲಿ ಈ ಟೂರಿಸ್ಟ್ಗಳ ತರ ಶಬರಿಮಲೆ ಯಾತ್ರೆಯನ್ನು ಬುಕ್ ಮಾಡಿ ಅಲ್ಲಿ ಸೀಟ್ ಕಮ್ಮಿ ಇದೆ ಅಂತ ಹೇಳಿ ಯಾರ್ಯಾರಿಗೂ ಅವತ್ತೇ ಮಾಲೆ ಹಾಕಿ ಬನ್ನಿ ನಾವು ಕರ್ಕೊಂಡು ಹೋಗ್ತಾರೆ. ಆದರೆ ಅದರಿಂದ ಆಗುವಂತ ಆಗುವಗಳು ಮುಂದಿನ ದಿನಗಳಲ್ಲಿ ಬಹಳ ತೊಂದರೆಗಳನ್ನ ಅಂತವ್ರು ಅನುಭವಿಸ್ತಾರೆ. ಒಂದು ವಿಷಯ, ಆ ತರ ಅನುಭವಿಸೋದಕ್ಕಿಂತ ಯಾರು ಕರ್ಕೊಂಡು ಹೋಗ್ತಾರೆ, ಯಾರು ತಪ್ಪು ದಾರಿಗೆ ಮಾಡಿದ್ದಾರೆ ಕರ್ಕೊಂಡು ಹೋಗ್ತಾರೆ, ಅವರಿಗೆ ತೊಂದರೆ ಜಾಸ್ತಿ ಬರ್ತದೆ. ಇದನ್ನ ನಾನು ಬಹಳ ವರ್ಷದಿಂದ ನಾಡ್ತಾ ಇದ್ದೀನಿ. ಇದು ನನ್ಗೆ 51ನೇ ವರ್ಷ ಶಬರಿಮಲೆ ಯಾತ್ರೆ. ಆದ್ರಿಂದ ಶಬರಿಮಲೆಗೆ ಮಾತ್ರ 18 ಮೆಟ್ಟಿಲನ್ನು ಹತ್ತಿ ಅಯ್ಯಪ್ಪನ ದರ್ಶನ ಮಾಡಬೇಕು ಅಂತ ಆಸೆ ಪಡುವವರು 48 ದಿನ ಕಾಲ ಶಬರಿಮಲೆಗೆ ಮಾಲೆ ಹಾಕಿ ವ್ರತಾಚರಣೆ ಮಾಡೇ ಹೋಗ್ಬೇಕು. ಇಲ್ದವರು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಬೇರೆ ಅಯ್ಯಪ್ಪನ ದರ್ಶನ ಮಾಡಬೇಕು, 18 ಮೆಟ್ಟಿಲನ್ನು ಹತ್ತಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿ ಇನ್ನೊಂದು ದಾರಿ ಇದೆ, ಅದರ ಕಡೆ ಹೋಗಿ ಅಯ್ಯಪ್ಪ ದರ್ಶನ ಮಾಡಿಕೊಂಡು ಸಾಮಾನ್ಯವಾಗಿ ಬರಬಹುದು. ಅದರಿಂದ ಯಾವುದು ಉಪಯೋಗ ಆಗುವುದಿಲ್ಲ, ಪ್ರಯೋಜನ ಇರೋದು. ಸ್ವಾಮಿ ಶರಣ.